ಹಾಯ್ ಹಲೋ ನಮಸ್ಕಾರ. ಇಂದಿನಂತೆ ಇಂದು ನಾನು ನಿಮ್ಮ ಮುಂದೆ ತುಂಬ ದಿನಗಳಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಇನ್ಫಾರ್ಮೇಷನ್ ಅಂದರೆ ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನ್ ಜೊತೆ ಬಂದಿರೋವಂಥದ್ದು. ಇವಾಗ ಸದ್ಯಕ್ಕೆ ಒಂದು 5-6 ದಿನಗಳ ಹಿಂದೆ ನಿಮಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಆಡಿಷನ್ ಇದೆ ಅಂತ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀರ. ಅದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಾಗ್ತಾಯಿಲ್ಲ. ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋಂಥದ್ದು. ಅಲ್ಲೇ ಹೇಗೆ ಅಪ್ಲೈ ಮಾಡೋದು ಅಂತ ಕೊಟ್ಟಿದ್ದಾರೆ, ಅದು ಕೂಡ ತುಂಬ ಜನಕ್ಕೆ ಅರ್ಥ ಆಗ್ತಾಯಿಲ್ಲ. ನಾನು ಇವಾಗ ತೋರಿಸ್ತೀನಿ. ಯಾರ್ಯಾರು ಆಡಿಷನ್ ಕೊಡಬೇಕು ಅಂತೀರ ಆ್ಯಂಕರ್ ಆಡಿಷನ್ಗೆ, ಸೊ ಈ ವಿಡಿಯೋನ ನೋಡಿ. ಜಿಯೋ ಸಿನಿಮಾನ ಅಪ್ಲಿಕೇಶನ್ ಇದ್ದೇ ಇರಬೇಕಾಗುತ್ತೆ, ಇದ್ದರೆ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಇಲ್ಲ ವೆಬ್ಸೈಟಿಗೆ ಹೋಗಿ ಜಿಯೋ ಸಿನಿಮಾನ ವೆಬ್ಸೈಟಿಗೆ, ಇಲ್ಲಾಂದರೆ ಜಿಯೋ ಸಿನಿಮಾ ಆ್ಯಪ್ ಇದೆಯಲ್ಲ ಅಲ್ಲಿಗೆ ಹೋಗಿ. ಜಿಯೋ ಸಿನಿಮಾ ಆ್ಯಪ್ ಇಸ್ ಬೆಸ್ಟು. ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತೀರಾ ಅಂತಂದರೆ ನೀವು ಲಾಗಿನ್ ಆಗಿರಬೇಕಾಗುತ್ತೆ. ಲಾಗಿನ್ ಆಗಿತ್ತು ಅಂತಂದರೆ ನಿಮಗೆ ಜಸ್ಟ್ ಈ ಥರ ಓಪನ್ ಆಗುತ್ತೆ. ವೆಯ್ಟ್ ಮಾಡಿ. ನೋಡಿ ಬಂತಲ್ಲ, ಈ ಥರ ಬರುತ್ತೆ. ನಿಮಗೇನೋ ಇಲ್ಲೆಲ್ಲ ಬೇರೆ ಕಡೆ ಟಿಕ್ ಆಯಿತು, ಓಮ್ ಅನ್ನೋದ್ರ ಮೇಲೆ ಟಿಕ್ ಮಾಡಿ. ನೀವು ಸ್ವಲ್ಪ ಹಂಗೆ ಸ್ಕ್ರೋಲ್ ಮೇಕ್ ಮಾಡಿ. ಇಲ್ಲಿ ನೋಡಿ ಕಲರ್ಸ್ ಕನ್ನಡ ಅಂತಿದೆ, ಅದ್ರ ಮೇಲೆ ಟಿಕ್ ಮಾಡಿ. ಇಲ್ಲಿ ನೋಡಿ ಆ್ಯಂಕರ್ ಅಂತ ಇದೆ, ಸೊ ಇದ್ರ ಮೇಲೆ ಟಿಕ್ ಮಾಡಿ. ನೋಡಿ ಇಲ್ಲಿ ಕಾಣ್ತಿದೆ, ನೋಡಿ ಕೆಳಗೆ ಸ್ವಲ್ಪ ಇಲ್ಲಿ ನೋಡಿ ಕಾಣ್ತಿದೆಯಲ್ಲ, ಆದಷ್ಟು ಮಾರ್ಕ್ ಮಾಡಿ ಟ್ರೈ ಮಾಡ್ತೀನಿ. ಅದ್ರ ಮೇಲೆ ಟಿಕ್ ಮಾಡಿ, ಅದ್ರ ಮೇಲೆ ಟಿಕ್ ಮಾಡಿ ಜಸ್ಟ್ ಸಾಕು. ನಿಮಗೆ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜು. ನೋಡಿದ್ರಲ್ಲ, ಇವಾಗ ಸಬ್ಮಿಟ್ ಯುವರ್ ಎಂಟ್ರಿ ಅಂದರೆ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡೋಕ್ಕಾಗುತ್ತೆ. ನಿಮ್ಮ ನೇಮು, ಮೊಬೈಲ್ ನಂಬರು, ಏಜು ಎಲ್ಲ ಎಂಟ್ರಿ ಮಾಡೋಕ್ಕಾಗುತ್ತೆ. ಇಲ್ಲಿ ನನ್ನ ಡೇಟನ್ನು ಹೈಡ್ ಮಾಡಿರ್ತೀನಿ, ಯಾಕೆಂದರೆ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಪರ್ಸ್ನಲ್ ಡೇಟಾ ಇತ್ತು ಅಂದರೆ ವೀಡಿಯೋ ಅಪ್ಲೋಡ್ ಆಗೋಲ್ಲ. ನೋಡಿ ಅದಾದಮೇಲೆ ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ರೂಲ್ಸ್ ಆ್ಯಂಡ್ ಕಂಡೀಷನ್, ಅದನ್ನು ಕ್ಲೀನಾಗಿ ಓದ್ಕೊಳ್ಳಿ. ನಿಮ್ಮ ಇಂಟ್ರೊಡಕ್ಷನ್ ಕೊಡಿ, ನೀವು ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀರೋ ಅನ್ನೋಂಥ ವೀಡಿಯೋ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ವೀಡಿಯೋ ಬಂದ್ಬಿಟ್ಟು 50 MB ಮಾತ್ರ ಇರಬೇಕು. ವೀಡಿಯೋ 2 ನಿಮಿಷಕ್ಕಿಂತ ಮೇಲೆ ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡಬಾರ್ದು. ಮತ್ತು ವರ್ಟಿಕಲ್ ಆ್ಯಂಗಲ್ ಫಾರ್ಮೇಟಲ್ಲಿ, ಅಂದರೆ ಇಲ್ಲಿ ಒಂದು ಇಮೇಜ್ನ ಹಾಕಿರ್ತೀನಿ, ಸೊ ಆ ಫಾರ್ಮೇಟಲ್ಲಿ ನೋಡಿ 9.16 ಅನ್ನೋ ಫಾರ್ಮೇಟಲ್ಲಿ, ಅಂದರೆ ನಿಮ್ಮ ಮೊಬೈಲು ಸ್ಟ್ರೈಟಾಗಿರಬೇಕಾಗುತ್ತೆ. ಫುಲ್ ಸ್ಕ್ರೀನು, ಸಣ್ಣದಾಗಿ ಸ್ಕ್ರೀನ್ ಮಾಡ್ಕೋಬೇಡಿ, ಫುಲ್ ಸ್ಕ್ರೀನಲ್ಲಿ ವೀಡಿಯೋನ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಮತ್ತು ಕ್ಯಾಮ್ರಾನ ಕ್ಲೀನಾಗಿ ಮಡಿಕೊಳ್ಳಿ, ಆಡಿಯೋ ಕ್ಲಿಯರೆನ್ಸ್ ಎಲ್ಲ ಇರಬೇಕಾಗುತ್ತೆ. ಕ್ಲೀನಾಗಿ ಒಂದು ಕಡೆ ಸ್ಟೇಬಲಾಗಿ ಮೊಬೈಲ್ನ ಮಡಗ್ಬಿಟ್ಟು ನೀವು ಅದ್ರ ಮುಂದೆ ನಿಂತ್ಕೊಂಡು ವೀಡಿಯೋನ ಮಾಡಿ. ಓಕೆ, ಈಗ ನಾನೊಂದು ವೀಡಿಯೋನ ಮಾಡಿದ್ದೀನಿ, ಈಗ ನಾನು ಅಪ್ಲೋಡ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸಾರಿ, ವೇಟ್ ಮಾಡಿ. ನೋಡಿ ಇಲ್ಲಿ ವೀಡಿಯೋ ಇದೆ, ವೀಡಿಯೋನ ಟಿಕ್ ಮಾಡಿ. ಸೊ ಮುಂಚೆನೇ ಹೇಳಿದೆ ನಿಮಗೆ 2 ನಿಮಿಷಕ್ಕಿಂತ ಒಳಗಿರ್ಬೇಕು. ಅಲ್ಲಿತ್ತೆ ಅಂದರೆ ಮಾತ್ರ ಅಪ್ಲೋಡ್ ಆಗುತ್ತೆ, ಇಲ್ಲಾಂದರೆ ವೀಡಿಯೋ ಅಪ್ಲೋಡ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಅಪ್ಲೋಡ್ ಆಗೋದಿಲ್ಲ. ಮತ್ತು ನಾನು ವೀಡಿಯೋ ಲೆಂತ್ ಜಾಸ್ತಿ ಇತ್ತು ಅಂದ್ಬಿಟ್ಟು ಮತ್ತೆ ವೀಡಿಯೋನ ಮಾಡಿರೋವಂಥದ್ದು. ನೀವು ಯಾವುದೇ ತರಹ ವಿಡಿಯೋನ ಹೇಗಿದೆ ಹಾಗೆ ಅಪ್ಲೋಡ್ ಮಾಡಿ, ಯಾವುದೇ ತರಹ ನೀವು ಎಡಿಟಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ಎಡಿಟಿಂಗ್ ಮಾಡ್ತಂದ್ರೆ ಆಗೋದಿಲ್ಲ, ಸೆಲೆಕ್ಷನ್ ಆಗೋದು ಗೊತ್ತಾಗುತ್ತೆ ಅವ್ರಿಗೆ ನೀವು ಎಡಿಟ್ ಮಾಡೋದು ಅಂತ. ನೀವು ಏನು ಮಾತಾಡ್ತಿದ್ರ, ನೀವು ಹೆಂಗೆ ಮಾತಾಡ್ತೀರೋ ಅವ್ರಿಗೆ ಅರ್ಥ ಆಗಬೇಕು. ಈ ಥರ ನಿಮ್ಮ ಶೈಲಿನೇ ಮಾತಾಡ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡಿ. ನೀವು ಓವರ ಎಕ್ಸಾಕ್ಟಾಗಿ ನೀವು ಹಿಂಗೆ ಮಾತಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ವೀಡಿಯೋ ಬೇರೆ ಎಡಿಟಿಂಗ್ ಮಾಡೋಂಗಿಲ್ಲ. ನೀವು ಒಂದು ಪೆನ್ ಪೇಪರ್ ತಗೊಂಡು ಬರೆದು ಮಾಡಿಕೊಳ್ಳಿ, ಒಂದು ಸ್ವಲ್ಪ ಬಾಯ್ಪಾಟ್ ಮಾಡಿಕೊಳ್ಳಿ ಹೆಂಗೆ ಮಾತಾಡ್ಬೋದು ಅಂತ. ಅದಾದಮೇಲೆ ನೀವು ಅಪ್ಲೋಡ್ ಮಾಡಿ. ಓಕೆ, ಅದಾದಮೇಲೆ ಪ್ರೊಸೀಡ್ ಕೊಡಿ. ನೋಡಿ ಪ್ರೊಸೀಡ್ ಕೊಟ್ಟಾದಮೇಲೆ ಅಪ್ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ನೋಡಿ 100% ಆಗಿದೆ. 100% ಆದಮೇಲೆ ಸಬ್ಮಿಟ್ ಕೊಡಿ. ನೋಡಿ, ಥ್ಯಾಂಕ್ ಯು ಫಾರ್ ಅಪ್ಲೋಡಿಂಗ್ ವಿಡಿಯೋ ಸಕ್ಸಸ್ಫುಲ್ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸೂಪರ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಇಷ್ಟೇ ಫ್ರೆಂಡ್ಸ್.
ವಿಡಿಯೋ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಈ ಥರ ಇನ್ಫಾರ್ಮೇಷನ್ ಏನು ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.